ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೀಣಾ ಸತೀಶ್. ಇವತ್ತು ಹಲ್ವಾದ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಕಾಶಿ ಹಲ್ವಾ ಅಥವಾ ಬೂದುಗುಂಬಳಕಾಯಿ ಹಲ್ವಾ ಅಥವಾ ಆ್ಯಶ್ ಗಾರ್ಡ್ ಹಲ್ವಾ ಅಂತಲೂ ಕರೀತಾರಲ್ವ. ಈ ಹಲ್ವಾನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು ಒಂದು ಸಣ್ಣ ಗಾತ್ರದ ಬೂದುಗುಂಬಳಕಾಯನ್ನು ಕಟ್ ಮಾಡಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಈಗ ನೋಡಿ, ಈ ತುರಿಯುವ ಮಣೆಯಲ್ಲಿ ನಾವು ಇದನ್ನು ತುರಿಬೇಕು, ಅಥವಾ ಗ್ರೇಟರ್ ಅಂತ ಹೇಳ್ತೀವಲ್ಲ, ಇದರಲ್ಲಿ ನೋಡಿ ಈ ಸಣ್ಣ ಹೋಲ್ ಇರುತ್ತಲ್ಲ, ಅಲ್ಲಿ ನೀವು ತುರಿಬೇಕು. ಯಾಕಂದರೆ ಅದು ತೆಳುವಾಗಿ ಸಪೂರವಾಗಿ ಬರುತ್ತಲ್ಲ, ಆಗ ನಿಮಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಮತ್ತು ಬೇಗ ಬೇಯುತ್ತೆ ಕೂಡ. ನೋಡಿ, ಎಲ್ಲನೂ ಈ ಥರ ಚೆನ್ನಾಗಿ ತುರಿದು ಇಟ್ಕೋಬೇಕು. ಇಲ್ಲಿ ನೀರು ಬರುತ್ತೆ ನೋಡಿ, ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ, ಅದನ್ನು ಬಿಸಾಡಬೇಡಿ. ಬೇಯುವಾಗ ಅದು ಚೆನ್ನಾಗಿ ಬೇಯೋಕ್ಕೆ ಈಸಿ ಆಗುತ್ತೆ ನೀರಿದ್ದರೆ. ನೋಡಿ, ಈಗ 2 ಸ್ಪೂನಷ್ಟು ಬಾಣಲೆಗೆ ತುಪ್ಪ ಹಾಕ್ಕೊಂಡಿದ್ದೀನಿ. ಮೊದಲಿಗೆ ದ್ರಾಕ್ಷಿ ಗೋಡಂಬಿನ ನಾವು ಹುರ್ಕೋಬೇಕು. ಈ ಗೋಡಂಬಿ ಸ್ವಲ್ಪ ಹುರಿವಾಗಲೇ ದ್ರಾಕ್ಷಿನ ಮಿಕ್ಸ್ ಮಾಡ್ಕೊಳ್ಳಿ. ದ್ರಾಕ್ಷಿ ಚೆನ್ನಾಗಿ ಹುರಿಯುವಾಗಲೇ ಅದು ಉಬ್ಬುತ್ತಲ್ವ, ಆಗ ಅದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೋಬೇಕು. ಈಗ ಅದೇ ಬಾಣಲೆಗೆ ಪುನಃ 2 ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ಈ ತುಪ್ಪ ಬಿಸಿ ಆದ ನಂತರ ನಾವು ತುರಿದಿಟ್ಟಿರುವ ಕುಂಬಳಕಾಯಿ ಇದೆಯಲ್ಲ, ಅದನ್ನು ಇದಕ್ಕೆ ಹಾಕಬೇಕು. ಹಾಕಿ ಚೆನ್ನಾಗಿ ತುಪ್ಪದಲ್ಲಿ ನಾವು ಇದನ್ನು ಫ್ರೈ ಮಾಡಬೇಕು. ಅದು ತುಪ್ಪದಲ್ಲೇ ಬೇಯುತ್ತೆ. ಯಾಕಂದರೆ ಕುಂಬಳಕಾಯಿಯಲ್ಲೇ ನೀರಿರುತ್ತೆ, ನೀರು ಹಾಕಬಾರ್ದು. ಅದೇ ನೀರಲ್ಲಿ ಅದು ಬೆಂದು ಆ ನೀರು ಫುಲ್ಲಾಗಿ ಡ್ರೈ ಆಗಬೇಕು. ಆಗಲೇ ಅದು ಚೆನ್ನಾಗಿ ಬರೋದು. ನೀರು ಹಾಕಬೇಡಿ ಯಾವುದೇ ಕಾರಣಕ್ಕೂ. ಈಗ ನೋಡಿ, ಇಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ನೋಡಿ, ನೀರಿನ ಅಂಶ ನೋಡಿ ಡ್ರೈ ಆಗ್ತಾಯಿದೆ ನೋಡಿ, ಎಲ್ಲನೂ ಡ್ರೈ ಆಗಿದೆ ನೋಡಿ. ಈಗ ಇದು ಚೆನ್ನಾಗಿ ಬೆಂದಿದೆ ಕೂಡ. ಇದಕ್ಕೆ ನಾವು ಈಗ ಸಕ್ಕರೆ ಸೇರಿಸ್ಕೋಬೇಕು. ನಾನು ನೋಡಿ, ಈ ಕಪ್ಪಲ್ಲಿ 1 ಕಪ್ ಫುಲ್ಲು ಕುಂಬಳಕಾಯಿ ತುರಿ ತಗೊಂಡಿದ್ದೀನಿ. ಇದೇ ಕಪ್ಪಲ್ಲಿ ನಾನು 3/4 ಕಪ್ಪಷ್ಟು ಸಕ್ಕರೆ ತಗೋತೀನಿ. ನಿಮಗೆ ಸಕ್ಕರೆ ಕಮ್ಮಿ ಬೇಕಾದರೆ ನೀವು ಕಮ್ಮಿ ಹಾಕೋಬೋದು. ಈಗ ನೋಡಿ, ಇಲ್ಲಿ ನೀರಿನ ಅಂಶ ಫುಲ್ಲು ಡ್ರೈ ಆಗಿದೆ ಅಲ್ವ. ಈಗ ನೋಡಿ, 3/4 ಕಪ್ಪಷ್ಟು ನಾನು ಕುಂಬಳಕಾಯಿ ತುರಿ ತಗೊಂಡಿರುವ ಕಪ್ಪಲ್ಲೇ ಸಕ್ಕರೆ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಬೇಕು. ಇದು ಸಕ್ಕರೆ ಫುಲ್ಲು ಮೆಲ್ಟ್ ಆಗಬೇಕು. ನೋಡಿ, ಅದು ನೀರಾಗುತ್ತೆ, ನಿಮಗೆ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಈ ಥರ ಅದು ಮೀಡಿಯಮ್ ಫ್ಲೇಮಲ್ಲಿಟ್ಟು ನೀವು ಬೇಯಿಸ್ತಾ ಬನ್ನಿ. ಈಗ ನೋಡಿ, ಇದು ಈ ಥರ ಸಂಪೂರ್ಣವಾಗಿ ಸಕ್ಕರೆ ಕರಗಿದೆ ನೋಡಿ. ಇಲ್ಲಿ ಈಗ ಇದು ಸ್ವಲ್ಪ ಪಾಕ ಥರ ಬರುತ್ತೆ, ನಿಮಗೆ ಗಟ್ಟಿ ಬರುತ್ತೆ, ಅಲ್ಲಿ ತನಕನೂ ಫ್ರೈ ಮಾಡ್ತಾ ಇರಬೇಕು. ನೋಡಿ, ಈಗ ಪುನಃ 1.5 ಸ್ಪೂನಷ್ಟು ನಾನು ತುಪ್ಪ ಸೇರಿಸ್ಕೊಂಡಿದ್ದೀನಿ. ಇದು ಆಪ್ಷನಲ್, ನೀವು ಫಸ್ಟಿಗೆ ತುಪ್ಪ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಬೇಯಿಸ್ಬೋದು. ಮಧ್ಯದಲ್ಲಿ ಸ್ವಲ್ಪ ಸೇರಿಸಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ನೋಡಿ, ಇದೀಗ ಪಾಕ ಥರ ಬಂದಿದೆ. ಈಗ ನಾವು ದ್ರಾಕ್ಷಿ ಗೋಡಂಬಿ ಸೇರಿಸ್ಕೊಳ್ಳೋಣ. ಇದು ಸಂಪೂರ್ಣ ಆಗಿದೆ. ಈಗ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ನೀವು ಮಿಕ್ಸ್ ಮಾಡ್ತಾನೆ ಇರಿ. ಈಗ ನೋಡಿ, ಇದು ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಈ ಥರ ಪಾಕ ಥರ ಬಂದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿಯಾದ, ತುಂಬ ಬೇಗ ಮಾಡುವಂತಹ ಹಲ್ವ ಇದು. ಕೊನೆಯಲ್ಲಿ ನಾವು ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸ್ಬೋದು, ಆಪ್ಷನಲ್ ಇದು. ಬೇಕಾದರೆ ನೀವು ಹಾಕೋಬೋದು, ಇಲ್ಲಾಂದರೆ ಪರವಾಗಿಲ್ಲ. ತುಪ್ಪನೂ ಹಾಗೆ ಕೊನೆಯಲ್ಲಿ ಸ್ವಲ್ಪ ಸೇರಿಸ್ಬೋದು, ನಿಮಗೆ ಹೇಗೆ ನೋಡಿ ಟೇಸ್ಟ್ ಹೇಗೆ ಹಾಗೆ ನೀವು ಹಾಕೋಬೋದು. ನೋಡಿ, ತುಂಬ ರುಚಿಯಾದ ಹಲ್ವ ರೆಡಿಯಾಗಿದೆ. ಕಾಶಿ ಹಲ್ವ ಅಂದರೆ ತುಂಬ ಟೇಸ್ಟ್ ಇರುತ್ತೆ ತಿನ್ನೋಕ್ಕದು. ನೀವು ಒಮ್ಮೆ ಟ್ರೈ ಮಾಡಿ. ನನ್ನ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ನಮಸ್ಕಾರ.